ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಪೆಟ್ರೋಲ್ ಡೀಸೆಲ್ ದರ ಒಮ್ಮೆಗೆ ₹3 ಇತ್ತು. ಇದು ಇವತ್ತು ದೊಡ್ಡ ಚರ್ಚೆ ದೇಶ ತುಂಬ. ನಿಜವಾಗಿಯೂ ಆಗಬೇಕಾಗಿತ್ತು. ಯಾಕಿದು ಇಲೆಕ್ಷನ್ ಮುಗಿವರೆಗೆ ಏರಲಾರದ ರೇಟು ಒಮ್ಮೆಗೆ ಯಾಕೆ ಜಂಪ್ ಆಯಿತು? ಹೌದು, ಸರ್ಕಾರದ ಪರ ಇರುವಂಥ ಜನ ಅಥವಾ ಅಲ್ಲಿಯ ಒಂದಿಷ್ಟು ಏನಪ್ಪ ಅಂದ್ರೆ ಅರ್ಥದಿದ್ದರು, ಇಲ್ಲ ರೀ ನಾವು ಈ 6 ತಿಂಗಳು ಇದನ್ನು ಕಂಟ್ರೋಲ್ ಮಾಡಿದ್ದೇ ಹೆಚ್ಚು ಅಂತ. ಯಾಕೆ ಮಾಡಿದ್ರಿ ಕಂಟ್ರೋಲ ಅನ್ನುವಂಥ ಮಾತು. ಯಾಕಂದರೆ ಭಾಳಷ್ಟು ಸರ್ಕಾರದ ಪರ ಇರ್ತಿರುವಂಥ ಅರ್ಥಜ್ಞರು ಈ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ಕಂಟ್ರೋಲ್ ಮಾಡೋದನ್ನು ನಾವು 6 ತಿಂಗಳು ಮಾಡಿದ್ದೀವಿ, ಇಷ್ಟೊಳಗೆ ಏರಿಸ್ಬೇಕಾಗಿತ್ತು, ಏರಿಸಲಿಲ್ಲ. ಯಾಕೆ ಅನ್ನೋದಕ್ಕೆ ಉತ್ತರ ಅವರಲ್ಲಿ ಇಲ್ಲ. ಸರಳ ಎಲ್ಲರಿಗೂ ಗೊತ್ತಿರೋ ವಿಷಯ. ಎಲೆಕ್ಷನ್ ಸಲುವಾಗಿ ಕಂಟ್ರೋಲ್ ಮಾಡಿದ್ರು, ಅದನ್ನು ಗೆಲ್ಲುವ ಸಲುವಾಗಿ. ಇದು ಗೆಲ್ಲುವ ತಂತ್ರ. BJP ಅವರದ್ದು ಗೆಲ್ಲಿ ಏನು ತಕರಾರಿಲ್ಲ. ಆದರೆ ಅವ್ರು ಮುಂದುವರಿಸಿ ಹೋಗ್ಬೇಕಾಗಿತ್ತಲ್ಲ. ಅಂದ ತಕ್ಷಣ ಇಲ್ಲ ರೀ 50% ಏರಿಸಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ. ಅಮೇರಿಕೆಯಲ್ಲಿ 50% ಏರಿದ. ಏನು ನಾವು ಏರಿಸಿದ್ದು ಎಷ್ಟು 3-4% ಏರಿಸಿದ್ದೀವಿ ಅನ್ನುವಂಥ ಮಾತು. ಈ ಮಾತು ಸರಿನಾ ಇಲ್ಲಿವರೆಗೆ? ಯಾಕಂದರೆ ಈಗಾಗಲೇ ಜರ್ಜರಿತ ಆಗಿದೆ ಇಡೀ ದೇಶದ ಅರ್ಥವ್ಯವಸ್ಥೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಷ್ಟು ಜರ್ಜರಿತ ಆಗಿದೆಪ್ಪ ಅಂತಂದರೆ, ಈ ದೇಶದಲ್ಲಿ ಉದ್ಯೋಗಗಳಿಲ್ಲಪ್ಪ ಅನ್ನೋ ಪರಿಸ್ಥಿತಿ. ಪಾಪ ಮುಂಜಾನೆ ಸಾಯಂಕಾಲ ದುಡಿದ್ರು ಇವತ್ತು 3